ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ನಿನ್ನೇನು ಶೇರ್ ಮಾಡ್ಕೊಂಡಿದ್ನಲ್ಲ, ಸೊ ಅದ್ರದಾಗ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ. ನಿನ್ನೆ ಬ್ಲಾಗು ಮೊನ್ನೆ ಬ್ಲಾಗ್ ಮುಖರು ಮಸ್ತ್ ಆಗೈತಿ. ಸೊ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ನೆಕ್ಸ್ಟ್ ಈ ಬ್ಲಾಗ್ನ ನೋಡ್ರಿ. ನಮ್ಮೂರಾಗ ಈಗ ಸಂಜೆ ಮ್ಯಾಗ ಒಂದು 5 ಗಂಟೆ ಸುಮಾರು ಕಳಸ ಎಳೆಯಾಕಂತಿದ್ರು. ರಥೋತ್ಸವ ಆಗಿ 3ನೇ ದಿನಕ್ಕೆ. ಸೊ ಹಾಗಾಗಿ ಎಲ್ಲರೂ ಈಗ ನೋಡಕ್ಕಂಥೇಳಿ ಬಂದು ಕುಂತೇವಿ. ನಮ್ಮ ಚಿನ್ನಿ ನೋಡ್ರಿ ಸ್ಟೇಜ್ ಮ್ಯಾಗ ಸಖತ್ ಆಟಾಡ್ಕೊಂತ ಎಂಜಾಯ್ ಮಾಡಕ್ಕಂತಾಳ ಹುಡ್ರ ಜೊತೆ. ಸೊ ನೋಡ್ತಾ ಇರ್ಬೋದು, ಹುಡುಗರು ಒಂದಿದ್ರೆ ಸಾಕು ನೋಡ್ರಿ, ಬೇರೆ ಯಾರೂ ಬೇಡ. ಸೊ ಫುಲ್ ಆ್ಯಕ್ಟಿವ್ ಆಗಿ ಓಡಾಡ್ಕೊಂತ ಅತ್ತಾಗ ಇತ್ತಾಗ ನಮಗೆ ಎಲ್ಲಿ ಬಿದ್ದಾಳ ಅಂತ ನಮಗೆ ಅಂಜಿಕೆ. ಸೊ ಅಕ್ಕಿ ನನ್ನ ಫ್ರೀ ಆಗಿಬಿಡ್ರಿ, ನಾನು ಆಡ್ತೀನಿ ಓಡಾಡ್ಕೊತ ಕುಂದಾಡ್ಕೊಂತ ಅಂತಂದು ಅಕ್ಕಿ ಆ ಹುಡ್ರ ಜೊತೆ ಆಟ ಆಡೋದು, ಜಗಳ ಮಾಡೋದು ಹೀಗೆಲ್ಲ ಮಾಡಕ್ಕಂತಿದ್ಲು. ಸೊ ಅದನ್ನ ನೋಡ್ಕೊತ ಕುಂತೇವಿ. ಒಳಗತ್ತಲ್ಲ ಹೊರಗ ಹತ್ತಾರ. ಎಷ್ಟು ಮಂದಿ ತಗೋತಾರ ಹಂಗ? ಒಳಗ ಹತ್ತದೈತ್ವಿ ಯಾವ ಒಂದ್ 3 ಮಂದಿ 4 ಮಂದಿ ಹೋಗಿ ಹತ್ತಿ ತೆಗಿಯಕ್ ಬರಲ್ಲ. ಆದ್ರೂ ಹತ್ತಿ ತೆಗಿ ಅಲ್ಲಿ ಒಳಗಿದ್ದನ ಹತ್ತಿದ್ರು ನೋಡ. ಕೆಂಪನ್ ಇದನ್ನ ತೆಗದ್ರಲ್ಲ ಹೊಚ್ಚಿದ್ದ, ಒಳಗಿದ್ದನ ಆಯ್ತಲ್ಲ ಹೊತ್ತದ. ಮ್ಯಾಗ ಹತ್ತದ ಟೊಪಿಗೆ ಗಾಳಿಗೆ ಹಾರುತ್ತೆ. ಅಟ್ ಕಾಣೆದಾಗ ಪಾರಾಗಿ ಸೈಡ್ ಬರ್ಬೇಕು ಅವ್ರು. ಹರಿದಾಡ್ತಾವ. ಹೌದು ನೋಡು, ಅದನ್ನ ನೋಡಕತ್ತೀವಿ ನಾವು. ಅದ್ರ ಮ್ಯಾಗ ತೆಗಿಬೇಕಲ್ಲ ಹೂವ. ರೂಢಿ ಇರುತ್ತೆ. ಅದನ್ನ ನೋಡಾಕತ್ತೀನಿ ಹೆಂಗ್ ಇಳ್ತಾರ ಅಂತ. ನೀವ್ ಒಳಗ್ ಪೈಪಿಂದ ಅನ್ನಕಂತಿ ಏನ್ ಮಾಡ್ತಾರ. ಒಳಗಿದ್ದಲ್ಲೇ ಪಾರ್ ಮಾಡ್ತಾರ, ಇಲ್ಲ ಹೊರಗೆ ಕೊಡಕಂತಾರ ನೋಡ್ರಿ. ಕಸ ಹೇಳ್ಬೇಕಂತಾರ ನೋಡ್ರಿ. ಈಗ ಬಿಚ್ಚಿದ್ರು ಹೌದು. ಕಸ ಇಳು ಕಡೆಗೆ ಏನ್ ಇರ್ತತೆ ನೋಡಲಿ. ಹುಷಾರಾಗಿದೆ ನೋಡುವ ಅಂತ. ಆದ್ರೂ ನಾನು ನಮ್ಮೂರ ಹತ್ರ ಕಸ ಇಳುವಾಗಿದ್ದ ಫಸ್ಟ್ ಇರೋದು. ಈಗ 1 ವರ್ಷನೂ ಇಲ್ಲ ನಾನು. ಅದು ಹೊಸ ತೇರು ತಗೊಂಬಂದಾಗ ಇದ ವರ್ಷದೆ ನೋಡು. ಅಲ್ಲಿಂದ ಹೆಂಗ್ ಹಿಡ್ಕೋಬೇಕು ಅದ ಈಗ.
ಅದು ಏನು ಹಗುರು ಇರುತ್ತನ ಹಿಂಗೆ ತಗೋನಕ ಹಗುರು ಇರುತ್ತಂತ ವಜ್ಜಿರ್ತೇವ ಹಾಂ ಗೊತ್ತಾಗಲ್ಲ ಅಣ್ಣ ಅದು ಇದ್ರದ ಏನದ ಕಂಚಿಂದೈತೆ ಏನೋ ಹಿತ್ತಳಿದೈತೆ ಕಳಸ ಇಡುವಾಗ ಹೆಂಗಿಟ್ರ ನಾವ ಅವರೇ ಇಟ್ಟಿದ್ರು ಕಳಸ ಇಡುವಾಗ ನೋಡಿಲ್ಲ ನಾವು ಮೀಟಾಗೈತಿ ಮಾಡಿ 5 ಆಗೈತಿ ಏಟಾಗೈತನ ಮಗಲಾಗ 4 5 ಆಗೈತಿ 6 ಮಂದಿ ಇದಾರ ಅಲ್ಲೇ ಮ್ಯಾಲೆ 3 ಮಂದಿ ಇದಾರ ಹಾಂ ಮ್ಯಾಗ್ಲೂ ತಳ ಇಳ್ಯಾಕತ್ರ ನೋಡು ನಡಕ್ ಪೈಪ್ ಅದ ಅದು ಪೈಪ್ ಹಿಡ್ದಾನೆ ಹತ್ಯಾರ ಅವರು ಆತ ಎಲ್ಲರೂ ಹೇಳ್ಯಾಕತ್ತಾರ ನೋಡ ಆದ್ರೂ ಇವನ್ನೆಲ್ಲ ಮಾಡೋದು ಹೇಳವು ಹಾಂ ಅಷ್ಟು ಮ್ಯಾಲ ಹತ್ತಿ ಬಂತ ನೋಡಾಯ್ತು ಅದ 2-3 kg ಇಳ್ಕೊಂಡ್ರ ಇಲ್ಲ ಯಾರೋ ಹೊತ್ಕೊಂಡಾರ ಕ್ಲಾಪ್ ಕೊಡ್ರಿ ಮುಗೀತು ನೋಡ್ರಿ ನಮ್ಮೂರ ಜಾತ್ ತಾನು ಮ್ಯಾಗ ಇಟ್ಕೊಂಡ್ಲು ನಾವಿನ್ನೇನೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಗಂಡ ಮನೆಗೆ ಹೋಗ್ಬೇಕಲ್ಲ. ಸೊ ಅವ್ವ ಪಳಾರ್ ಹಾಕ್ಸ್ಕೊಂಬರಕ್ಕಂತೇಳಿ ಹೋಗಿದ್ಲು. ಸೊ ಅಲ್ಲಿ ಪಳಾರ್ ಹಾಕ್ಸೋರು ನಮ್ಮ ತಂಗಿ ಕ್ಲಾಸ್ಮೇಟ್ ಕಾಲೇಜಿಂದ. ಸೊ ಅವರು ಪಳಾರ ಹಾಕಿ ಅದ್ರ ಜೊತೆಗೆ ಫ್ರೀಯಾಗಿ ಬಜ್ಜಿ ಕೊಟ್ಟಾರ. ಸೊ ಬಜ್ಜಿ ಕೊಟ್ಟಾರ ಅಂತಂದು ಈಕಿ ನಮ್ಮ ತಂಗಿ ಕಬ್ನಲ್ಲಿ ಕುಡಿಸ್ಕೊಂಬರ್ತೀನಿ ಅಂತಂದು ಹೋಗಿದ್ಲು. ಸೊ ಮತ್ತು ಕಬ್ನಲ್ಲಿ ಕುಡಿಸಿ ಬರುವಾಗ ಮತ್ತೊಂದಷ್ಟು ಬಜ್ಜಿ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಸೊ ಈಗ ನಾವು ಎಲ್ಲರೂ ಕಬ್ನಲ್ಲಿ ಕುಡಿನ ಬರ್ರಿ ಅಂತಂದು ಹೇಳಿದ್ಲು ತಂಗಿ. ಸೊ ಎಲ್ಲರೂ ಈಗ ಒಂದೊಂದು ಗ್ಲಾಸ್ ಕುಡಿಯಾಕಂತೀವಿ. ಅವ ಒಲ್ಲೆ ಅಂತಂದ್ರೆ ನೀವು ಅಷ್ಟೇ ಕುಡ್ದು ಬರ್ರಿ ಅಂತೇಳಿ ನಾವು 3 ಮಂದಿ ಅಕ್ಕ ತಂಗಿರು ಮತ್ತು ತಮ್ಮ ಕುಡಿಯಾಕಂತೀವಿ. ಮತ್ತು ಅವಾಗೂ ಒಂದು ಗ್ಲಾಸ್ ಹಾಕ್ಕೊಂಡು ಹೋಗಿ ಕೊಟ್ವಿ. ಚಿನಿ ಬಜ್ಜಿ ಯಾರು ಕೊಟ್ರ? ಬಾ ಅಕ್ಕ ಅಂಟಿ ಮೆಣಸಿನ್ಕಾಯಿ ಕಡ್ದೆ. ಹಾಂ ಅನ್ವಿತಾ ಅಂಟಿ ಅನ್ನ ಸೋಗ್ಲಾಡಿ ಅಟಿಡು ಸೋಗ್ ಮಾಡಕ್ಕಿಲ್ಲ ನೋಡಿಕಿ. ಅಂಟಿ ಅಣ್ಣ ಕಾಯಿಲೆ ಸುಡ್ತೈತೆ ಅಂತ ಮೆಣಸಿನ್ಕಾಯಿ ಒಂದು ಕಡದೆ ಅಕ್ಕಿ ಕಡಿದ್ರೆ ಹೆಂಗೆ ಮಾಡ್ತಾರೆ ಆತಾ ನೋಡ್ರಿ ನಮ್ಮ ತಂಗಿ ಫ್ರೆಂಡ್ ಬಜ್ಜಿ ಕೊಟ್ರ ಅಂತಂದು ಇಕ್ಕಿ ಕಬ್ನಲ್ಲಿ ಕೊಡ್ಸ್ಕೊಂಬರಕ್ಕೆ ಹೋಗ್ಯಾ ಮತ್ತೆ ಬಜ್ಜಿ ಕೊಟ್ಟು ಕಳ್ಸ್ಯಾರ. ತಿನ್ ತಿನ್ ತಿನ್
ಇಲ್ಲೂ ಉಂಟು. ಬಾರಿ ಬಿಡು ನಿನ್ನ ಹಾಡು. ಏನು ಯಾಕ ಈಡೇರ್ತಾರಲ್ಲ ಬಾಕಿ ಈಡೇರ್ತಾರಂತ ನಮ್ಮ ಅಕ್ಕಂದ. ಏನಕ್ಕ ಗಿನ್ನ ತಿನ್ನಕತ್ತಾಳ್ರಿ ನಮ್ಮ ಅಕ್ಕ. ಗಿನ್ನ ನಮ್ಮ ಮುಂಜಾನೆ ಮಾಡ್ಯಾಳ ಗಿನ್ನ ಎಡಿ ಹಿಡಿಯಕಂತ ಮಾಡ್ಯಾಳ. ಎಡಿ ಹಿಡೋದ್ರಿಂದ ಮುಗುದಿಂದ ತಿನ್ರಂತ ಅನ್ಬೇಕಿಲ್ರಿ. ಈಗ ಹೇಳ್ತಾಳ್ರಿ ನಮ್ಮವ್ವ. ಈಗ ಆರೇನು ತಿನ್ನಾಕತ್ತೀವಿ ನೋಡ್ರಿ. ಬಿಸಿಲು ಮಾಡ್ತಾವ ಮತ್ತೆ ತಿಂತೀವಿ. ಅವತ್ತೇನು ಆಕ ಇಳ್ದಿರ್ತೈತಲ್ರಿ, ಇಳ್ದಿದ್ದೇನು ಹಿಂಡ್ತಾರಲ್ಲ ಅವತ್ತಿನ ಗಿನ್ನ ಮಾಡಿದ ಅಷ್ಟ ಇಷ್ಟ ಆಗತ್ ನೋಡ್ರಿ. ಯಾವಾಗ ತಿಂದಿನ ಏನೋ ನೆನಪ ಇಲ್ಬೇ ಯಾವ ತಿಂದ್ರೆ ಇಲ್ಲೇ ತಿನ್ಬೇಕಲ್ಲ, ಇಲ್ಲಿ ಬಿಡ ತಿನ್ನೋದು. ಬೇಸಿಗೆ ಐತಲ್ಲ ಇವತ್ತೇ ಇಳದೈತಲ್ಲ ಅದು. ನನಗೆ ಒಟ್ಟು ಗಿನ್ನ ತಿನ್ನಂಗೆ ಆಗೈತೆ ಬೇಯವ ಅಂತ ನಾನು ಫೋನ್ ಹಚ್ಚಿ ಹೇಳಿದೆ ನಮ್ಮ ಅವ್ಗ. ಹಂಗಾರ ಆಕಳ ಇಲ್ಲ ಆಗೈತಿ, ಯಾವಾಗ ಇಳಿದೈತೆ ಫೋನ್ ಹಚ್ತೀವಿ ಬಾ ಅಂದಿದ್ಲು. ಒಟ್ಟು ನಾನು ಹೋಗೋದ್ರೊಳಗೆ ಇಳಿತು ಪುಣ್ಯಕ್ಕೆ. ನನಗೆ ಗಿನ್ನ ತಿನ್ನು ಬೈಕಿ ಇಡ್ಯಾರತ್ ನೋಡ್ರಿ. ಈ ವಾರದಾಗ ಇಳಿದೈತಿ, ಈ ವಾರದಾಗ ಇಳಿದಂತ ಅಂತಿದ್ರು. ನಾ ಹೋಗಿ ಒಂದು 2 ದಿನಕ್ಕೆ 4 ದಿನಕ್ಕೆ ಕೇಳಿದ್ರೆ ಏನಾಗ ಬರೋಕ್ಕಾಗತ್ತೆ ಬಿಡ ಅಂತ ಅನ್ಕೊಂಡೆ. ಆನಿ ಎಲ್ಲ ಒಂದ ನೆನಪೈತಿ ನೋಡ. ಆನಿ ಎಲ್ಲ ಅದು ಆನಿ ಎಲ್ಲದು ಅದ ಕುದುರೆ ಎಲ್ಲ. ಆನಿ ಇದು ಸೀದಾ ಹಿಂಗ್ ಸೀದಾ ಹಿಂಗ್ ಸೀದಾ. ಕುದುರೆ ಎಲ್ಲ ಇದು ಆನಿ ಇಲ್ಲಿ ಇಟ್ಟಿದ್ದಿಲ್ಲ, ಹಿಂಗ್ ಸ್ಟೇಟ್ ಹೋಗತಿ, ಹಿಂಗ ರೊಕ್ಕತಿ ಸ್ಟೇಟ್ ಬರೀ. ಈ ಮನೆಗಿತ್ತು ಹಿಂಗ್ ಸ್ಟೇಟ್ ಹೋಗತಿ, ಇಲ್ಲಿ ರೊಕ್ಕತಿ. ಇದು ರಾಜ ಒಂದೊಂದು ಮನೆ ಹೋಗ್ತದನ ಏನ ಒಂದೊಂದು ಮನೆ ಹೋಗ್ಬೋದನ ಹೋದ್ರ ಪಾರ ಹಿಂಗ ಎಷ್ಟ್ರ ಮನಿ ಒಟ್ಟ ಇಲ್ಲಿ ತರ 8 ತರ. ಇದು 2 ಇಲ್ಲಿ ತಂದ್ರ ಮಂತ್ರಿ ಅದು ಒಂದೊಂದ್ ಅಲ್ಲ ಹೆಂಗ್ ಬೇಕು ಹಂಗ ಹೋಗ್ತದ. ಹೌದು ಮಂತ್ರಿ ಎತ್ತಬೇಕತ್ತ ಕಡಿಬೋದು ಅದನ್ನ. ಎಲ್ಲ ಅಂದ ಇಲ್ಲ ಅದು ಮಂತ್ರಿ. ಕ್ರಾಸ್ನಾಗ ಕಡಿಬೋದು, ಸೀದಾನು ಕಡಿಬೋದು. ಎಲ್ಲ ನೋಡು ಹಿಂಗೆಲ್ಲ ಒಟ್ ಎಲ್ಲ ಕರ ಹೋಗ್ತದೆ. ಲೋ ಇದು ಮಂತ್ರಿ ಜಂಪ್ ಮಾಡಿನ ಕಡಿಬೋದನ ಇಲ್ಲವಲ್ಲ. ಒಟ್ ಮುಂದೆ ದಾರಿ ಕುಲ್ಲ ಇರ್ಬೇಕು ಅದಕ್ಕೆ ಮಂತ್ರಿಗೆ. ಈಗ ದಾರಿ ಕುಲ್ಲ ಇರ್ಲಿಲ್ಲ ಅಂದ್ರೆ ನಡೀತೈತಿ. ಇದು ಜಂಪ್ ಆಗಿ ಇಲ್ಲಿ ಬಂದು ಕುಂದಿರ್ತೈತಿ. ಜಂಪ್ ಹಿಂಗ್ ಕುಂದಿರ್ತೈತಿ. ಕುದುರೆಲ್ಲ ಅದು ಜಂಪ್ ಮಾಡ್ತೈತಿ ಕುದುರೆ. ಆನಿಗೆ ಜಂಪ್ ಮಾಡಕ್ ಆಗುಲ್ಲ, ಮುಂದ್ ಕಾಯಿ ಇರಬಾರ್ದು ಅದಕ್ಕೆ ಹಿಂಗ್ ಹೋಗ್ತೈತಿ. ಇದಿಷ್ಟು ನೆನಪೈತಿ ನೋಡು. ಅದೊಂದು ರಾಜ ಒಂದೊಂದು ಮನೆ ಅದ. ಇದು ಬಿಳಿ ಮನೆ ಅಂತ ಇದು ಬಿಳಿ ಮನೆ ಆಗೈತಿಲ್ಲ, ಬಿಳಿ ಮನೆಯಾಗ ಅಷ್ಟ ಓಡಾಡ್ತೈತಿ. ಇದು ಮುಂದ್ ಕಾಯಿ ತಂದ್ರೆ ಹೋಗುದಿಲ್ಲ. ಇದು ಹಿಂಗ ಹಿಂಗ ಒಂದ್ ತಟ ನೆನಪೈತಿ ನೋಡು. ಅದು ಇನ್ನೊಂದು ಕರಿಮನೆಗ ಕರಿಮನೆಗ ಓಡಾಡೋದು. ಆದ್ರೆ ಇಲ್ಲಿ ಬಿಳಿ ಮನೆಯಾಗ ಹೋಗಕ್ ಬರಲ್ಲ, ಇಲ್ಲಿ ಬಂದು ಹೋಗ್ಬೇಕು, ಇಲ್ಲಿಗೆ ಬರ್ಬೇಕು. ಬಿಳಿ ಮನೆಯಾಗ ಆಡಾಡೋದು. ಮನೆಯಾಗ ಹೋಗುತ್ತ ಕಡೆ ಅಂತೇಳಿ ಇಲ್ಲಿ ತಂದು ಹಿಂಗ್ ಇಡೋಂಗಿಲ್ಲ. ಒಟ್ ಗ್ಯಾಸ್ ಮ್ಯಾಗ ಗ್ಯಾಸ್ನ್ಯಾಗ ಹೋಗುತ್ತೆ. ಅದು ಕರಿಮನೆ ಅಂದ. ಒಟ್ ಕರಿಮನೆಯಾಗ ಆಡಾಡೋದು. ಅವ್ ಮುಂದಲು ಸಣ್ಣ ಸಣ್ಣ ಒಂದೊಂದು ಮನೆ ಅವು. ಅವ್ ಮುಂದಲು ಸೈನಿಕ ಹಂಗ ಮುಂದ್ ಕುಕ್ಕೊಂತ ಹೋಗೋದವು. ನನಗೂ ನೆನಪೈತಿ ನೋಡ್. ನೆನಪೈತಿ ನೋಡ ಅಷ್ಟೊಂದು. ಯಾವಾಗ ಆಡಿದ್ದು ಅಂದ್ರ ಅರುಣ್ ಹೋಟೆಲ್ ಇದ್ದಾಗ ಆಡಿದ್ ನೋಡು. ಅದಾವ ಮನ್ಯಾಗ ಈಗ ಅದಾವು. ಮಾಮ ಕಟ್ಟಿಗೆ ಇದ್ರ ಮ್ಯಾಗ ಪೇಂಟ್ ಮಾಡಿಟ್ಟಾನೆ ಅವ. ಅದಲ್ಲ ಚಸ್ಮನಿ ಪ್ಲೌಡ್ ಮ್ಯಾಗ ಬೆಳೆಯೋದು ಮತ್ತು ಕರೆಯೋದು ಪೇಂಟ್ ತಗೊಂಬಂದು ಬರೋದು ಮಾಡಿಟ್ಟಾನ ಶಾಶ್ವತವಾಗಿ ಇರುವಂಗ. ಆಡ್ತಿದ್ವಿ. ಈಗ ಆಡಕ್ ಹೋಗಲ್ಲ ಯಾರಿಗೂ. ಈಗ ಪುರ್ಸತ್ತಿಲ್ಲ. ಪುರ್ಸತ್ತ ಇರ್ಲಿ. ಈಗ ಎಲ್ಲಾರು ಬಿಸಿ ಆಗ್ಯಾರ. ಎಲ್ಲ ಆಡ್ಬೇಕು. ಎಲ್ಲಾರು ಬಿಸಿ ಆದ್ರ ಕೇಳಲ್ ಬಿಳಪ್ಪನ. ಇದು ಕಾಲೇಜ್ನಾಗ ಹೋಗಿ ಚೆಸ್ ಆಡಿ ಪ್ರೈಸ್ ಬಂದವ. ಎಕ್ಸ್ಪರ್ಟ್ ಅದಾನವ ಚೆಸ್ ಆಡಕ. ಮಾಮನು ಸೋಲಿಸ್ತಾನ. ಕಪ್ಪು ಮತ್ತೇನು ಕೊಡ್ತಾರ? ಕಪ್ ಕೊಡ್ತಾರ. ಪ್ರೈಸ್ ಬರ್ತಾವಲ್ಲ ಈಗ. ಮೊದಲ ಬಟ್ಲ ಪ್ಲೇಟು ಕೊಡ್ತಿದ್ರು ನಮ್ಮ ಟೈಮ್ನಾಗ, ನಾವು ಸ್ಕೂಲಿಗೆ ಹೋಗೋ ಟೈಮ್ನಾಗ. ಈಗೇನಿದ್ರಿ ಇಂಥದ್ದು ಕಪ್ ಗತೆ ಕೊಡ್ತಾರ. ಸುಶಾಂತ ತಿನ್ಬಾಲೆ ಮಸ್ತ್ ಆಗೈತಿ ನೋಡ್ರಿ ಫ್ರೆಂಡ್ಸ್. ಕೇಕ್ ಐಸ್ ಕ್ರೀಮ್ ಗತೆ ಆಗೈತಿ. ಬೆಳಗಾವ್ ಕುಂದ ಶಾದ ತಿಂತೀನಿ. ನಿನಗ ಹಾಕೊಂಬರ್ಲಿ ಆಲೆ. ಇಲ್ಲ ಊನು ಇಲ್ಲ. ಬರ್ರಿ ಫ್ರೆಂಡ್ಸ್ ನೋಡ್ರಿ ಬಿಸಿ ಬಿಸಿ ಗಿನ್ನ ಮಾಡ್ಯಾಳ ನಮ್ಮವ್ವ. ಈಗ
ಟೇಸ್ಟ್ ಮಾಡೋದು ಹೆಂಗೈತೆ ಅಂತೇಳಿ. ಮಸ್ತ್ ಐತೆ. ಚಮಚನ ತಗೋತೀನ? ಹೌದು. ಚಮಚೆ ಚಮಚೆ ಚಮಚ ಹಿಡ್ಕೊಂಡು ನಿಂತ್ಬಿಟ್ಟಾರ್ರಿ ನಮ್ಮ ತಮ್ಮ. ಚಮಚೆ ತಡಿ. ಹಿಡ ಚಮಚೆ. ಹಲೋ ಫ್ರೆಂಡ್ಸ್, ನೋಡಿ ಚಮಚ ತಗೊಂಡ್ ನಂಗೆ ಗಿಡಕ್ಕೆ ತೋರ್ಸಾಕತ್ತಾನ. ನೋಡಿ ಹೆಂಗೈತಿ ನಮ್ಮ ಗಿಣ್ಣವನ್ನು ನೋಡಿ. ತಿಳಿಸ್. ತೆಗಿತೀನಿ ತಡ್ರಿ. ನಿನಗಪ್ಪ ನಿನಗ ಗೀನ ನಿನ್ ಫೇವ್ರೇಟ್ ಐತೆ ಏನಿದೆ? ಚಲೋ ಇದೆ ಅಲ್ಲೇ. ಸಕ್ಕರೆ ಇಷ್ಟ ಆಗಲ್ಲ. ಆಗಲ್ಲ ಬೇಯಿಸ್ತಿಲ್ಲ ಎಲ್ಲ ಇನ್ನ ಬೇಸಿ ಅದನ್ನು ಸಕ್ಕರೆನ ಹಾಕಿನಿ. ಅಲ್ಲ ಅದ ಅಲ್ಲ ಹೇಳಿದ ಸಾಕು. ಇದಕ್ಕಿನ್ನ ಸ್ವಲ್ಪ ಕಮ್ಮಿ ಇತ್ತವ. ಭಾಳ ಆಗಿತ್ತು ಹಂಗಾಕಿದ್ದೆ. ಬಟ್ಟದ ತೆಗ್ದಿ ನೋಡಲ್ ಸಕ್ಕರೆನ ಹಿಡಿಲೆ. ಅಯ್ಯ ಆಗಲಕ್ಕಿಂತ ಸ್ವಲ್ಪ ಸ್ವೀಟ್ ಮಾಡಿವೆ. ಹೇಳಿದ್ರು ಮಾಡಿ ನೋವು ಏನಮೋ ಇಷ್ಟಾಗಿ ಆಡೋಂತ ಬಟ್ಟದ ನೋಡುವ ಬಟ್ಟದ ತೆಗ್ದಿ. ಮತ್ತೆ ಈಗ ಪುಟ್ಟಕಲ್ಲ ಸ್ವಲ್ಪ ಮಾಡಿದ ಸ್ವಲ್ಪ ಮಾಡಿದೆ. ಮತ್ತೆ ಸಕ್ಕರೆ ತೆಗೆದು ಇಷ್ಟು ಕಾಯಿ ತಿಂದ ಹಾಕಿನ್ನು 5 ಕಾಯಿ. ದೊಡ್ಡನ ತಿನ್ಬಿಟ್ಯಾ? ನಾನು ದೊಡ್ಡ ಕಾಯಿನ 3 ಕಾಯಿ ತಿಂದಾನ. ತಿಂತಿದ್ದಿಲ್ಲ, ಇದನ್ನ ನೋಡ್ಲಿಲ್ಲ. ಬಿಸಿ ಬಿಸಿ ಕಡ್ದ ಹಾಕಿ ಬಂದಾರ. ಒಂದ್ ದೊಡ್ಡ ಕಾಯಿ ಕಡ್ದ, ಒಂದ್ ಸಣ್ಣ ಕಾಯಿ ಕಡ್ದ, 2 ಕಡ್ದಾಳ ಕುದುರೆ ಕಡ್ದಾಳ. ದೊಡ್ಡದ ಕಡ್ದ. ಇವ ದೊಡ್ಡ 3 ಕಡ್ದ ನಿಕ್ಕಿನು. ಒಂದ ಕಾಯಾಗ 2 ಕಾಯಿ ಇಡೀ ನಿಂದೆ ಬೇಕಾ ಮಾಡಿ ಬಾಯಿಗೆ ತಗೊಂಡ್ ತಿನ್ನು. ಬೇಡ ಅಂತ ತಿಂತಾಳಿಕೆ. ಒಬ್ಬಕ್ಕೆ ಹಾಕೊಂಬರ್ಬೇಕಿತ್ತು. ಬಿಸಿಲಿದ್ದಾಗ ತಿನ್ನು ಹೋಗು. ಚಲೋ ಆಗತ್ತ. ಯಾರು ಚಲೋ ಆಗಲ್ಲ. ತಿನ್ನು ತಿನ್ನು ತಿಂದು ಆಡೋದು. ನಿಂಗೂ ತಿನ್ನಿಸ್ತೀನ? ಅಂಟಕತ್ರ ಅವ ನಡಿ. ಹೇಳ್ತಾರ ಬಾರಿ ಮಾಡ್ತಾರೆ. ನೋಡಿಲ್ಲ ಲಕ್ಕೊಂಡಾಗ ತಂದು ಕೊಟ್ಟಿದ್ರು ಗಿನ್ನ. ಏನ್ ಹಾಕ್ತಾರ ಅಂದ್ ಏನೇನ್ ಹಾಕ್ತಾರ ನಾವು ನೋಡ್ಬೇಕಾದ್ರೆ. ಎಲ್ಲಿ ನೋಡಕ್ಕಾಗತ್ತ? ನಾವು ಹೋಗೇ ಬಿಡ್ತೀವ ನಮ್ಮ ಮಂದಿ ಮನೆಗೆ. ಮಂದಿ ಮನೆಗೆ ಹೋಗೋದೇ ಬೇಕಾಗಿಲ್ಲ. ಈಗ ಎಲ್ಲ ಯೂಟ್ಯೂಬ್ ಐತಿ ಈಗ ನಮಗ. ಯಾರನ್ನೂ ಏನು ಕೇಳೋಲ್ಲ. ಅವ್ನ ಕಡಿಯಾಕ ಕೊಡ್ತಾರ. ಈಗ ಬಿಟ್ಟಾಳ. ಬಿಟ್ಟೆ ಕಡಿಯಾಗ ಇದು ಮಾಡಕ್ಕಿದೆ ನಿಂದೆ. ನೋಡತ್ತೆ ನೋಡಿಕ್ಕಿನ್ನ ಹೋದರ್ಗೂಡು ಹೋದೇನು ಬಂದರ್ಗೂಡು ಬನ್ನೇನು ನಮ್ಮ ಚಿನ್ನಿ. ಈಗ ಯಾರು ಹೊರಗೋಕ್ಕರ ಅವ್ರ ಜೊತೆ ರೈಟ್ ನೋಡಲ್ಲಿ. ಬಂದ್ರೇನೆ ಚಡ್ಡಿ ಬೇರೆ ಅವಳಿಗೆ ಆಗ್ತಾ ಉಚ್ಚಿ ಮಡ್ಯಾದ. ನಾ ಉಚ್ಚಿ ಮಡ್ಯ ಅಂತ ಏನ್ ಮಾಡಿ ಚಡ್ಡಿ ಬೇರೆದಾಗ ಉಚ್ಚಿ ಮಡ್ಯ. ಹೋಗಿ ಏನ್ ಮಾಡ ಆಕೆ ಚಿನ್ನಿ ನಗತಾ ಮತ್ ಮಕ ನೋಡಿ ಖುಷಿಯಾಗಿ ತಗೊಂಡ್ ತಿರುಗ್ಬೇಕಿ ಈಗ. ಜಾತ್ರೆ ಎಲ್ಲ ಮುಗೀತು. ಮತ್ತೇನು ಸ್ಟೇಜ್ ಹಾಕಕ್ಕಂತಾರ ಅಂಥೇಳಿ ಅನ್ಕೊಳಕಂತಿದ್ವಿ ನಾವು. ಕಳಸ ಇಳಿ ಮುಂದಾಗ ಸ್ಟೇಜ್ ಇದನ್ನೆಲ್ಲ ರೆಡಿ ಮಾಡಕ್ಕಂತಿದ್ರು. ಸೊ ಇವಾಗ ಗೊತ್ತಾಯ್ತು ನೋಡ್ರಿ ಯಾಕ ಅಂತಂದು ಈ ಸ್ಟೇಜ್ ಎಲ್ಲ ಯಾಕೆ ರೆಡಿ ಮಾಡ್ಯಾರ ಅಂತಂದು. ಈ ವರ್ಷ ಜಾತ್ರೆಗೆ ಹೊಸ ತೇರು ಏನು ಮಾಡಿಸಿದ್ರಲ್ಲ, ಸೊ ಹೊಸ ತೇರು ಊರಿಗೆ ಬಂದಾಗಿಂದ ಹಿಡಿದು ನಂತರ ಕಳಸ ತೊಗೊಂಡು ಬರೋ ಕಾರ್ಯಕ್ರಮ ಆ್ಯಂಡ್ ಆ ಜಾತ್ರೆ ಎಲ್ಲ ಹೆಂಗಾಯಿತು ಏನು ಆ ಕಾರ್ಯಕ್ರಮ ಫುಲ್ಲು ರೆಕಾರ್ಡ್ ಮಾಡ್ಯಾರ. ಸೊ ಕ್ಯಾಮ್ರಾಮನ್ ಎಲ್ಲ ಕರೆಸಿ ಸೊ ಅದನ್ನು ಈಗ ವಿಡಿಯೋ ಪ್ಲೇ ಮಾಡಕ್ಕಂತಾರ.
ಊರನ್ನರೆಲ್ಲರಿಗೂ ತೋರ್ಸಕ್ಕ ಅಂತೇಳಿ ಸೊ ಇಷ್ಟೆಲ್ಲ ಅರೇಂಜ್ ಮಾಡ್ಯಾರ. ಸೊ ನೋಡ್ತಾ ಇರ್ಬೋದು ಸಖತ್ತಾಗಿ ಒಂದು ರೀತಿ ಚೆನ್ನಾಗಿತ್ತು. ಸೊ ಹೋಗ್ತಾ ಹೋಗ್ತಾ ನೋಡ್ತಾ ಹೋದಂಗೆಲ್ಲ ನನಗಂತೂ ಫುಲ್ ಇಂಟ್ರೆಸ್ಟ್ ಬಂತು ಅಂತಂದು ಹೇಳ್ಬೋದು ನೋಡಕ್ಕ. ಸೊ ಇದೇ ಟೈಮಿಗೆ ನಂದು ಮೊಬೈಲ್ ಒಂದು ಚಾರ್ಜ್ ಖಾಲಿ ಆಗಿತ್ತು. ಅದ್ರಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋನು ನಿಮ್ಗೆಲ್ಲರೂ ತೋರ್ಸಕ್ಕ ಅಂತಂದು ಒಂಚೂರು ವಿಡಿಯೋ ಮಾಡ್ಕೊಂಡೆ. ಆನಂತರ ಫುಲ್ ಬ್ಯಾಟ್ರಿ ಡೌನ್ ಆಯಿತು. ಮತ್ತು ಚಾರ್ಜ್ ಹಾಕ್ಬಿಟ್ಟು ಬಂದೆ ನೋಡ್ರಿ. ಸೊ ಒಂದು ಸ್ವಲ್ಪ ತೊಗೊಂಡು ಆನಂತರ ಚಾರ್ಜ್ ಮಾಡಿಕೊಂಡು ಒಂದು 15 ನಿಮಿಷನ ಇಟ್ಟಿದ್ದೆ. ಆನಂತರ ಬಂದು ಮತ್ತೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಫುಲ್ ವಿಡಿಯೋನ ನೋಡ್ರಿ. ನಾನು ಕಾಪಿರೈಟ್ ಅದೆಲ್ಲ ಬರುತ್ತಾ ಅಂತಂದು ಚೂರು ಅಷ್ಟೇ ಮಾಡ್ಕೊಂಡಿನಿ, ಜಾಸ್ತಿ ಏನು ಮಾಡಿಲ್ಲ.
ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದು ಹೇಳ್ಬೋದು. ನಾನಂತ ಅಲ್ಲಿ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೆ ನೋಡ್ರಿ, ಅಷ್ಟು ಚೆನ್ನಾಗಿತ್ತು. ನಮ್ಮೂರ ಜಾತ್ರೆ ವಿಡಿಯೋ ಇದೊಂದು ರೀತಿ ಮೆಮೊರೇಬಲ್ ಆಗಿರುತ್ತೆ ಅಂತಂದು ಹೇಳ್ಬೋದು. ಹಂಗೆ ಹೋಗ್ತಾ ಹೋಗ್ತಾ ನೋಡ್ತಾ ಇರ್ಬೋದು, ಇಡೀ ಊರ ಬಂದೈತಿ, ಜನ ಸಾಗರಣ ಬಂದೈತಿ ಅಂತಂದು ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಇಡೀ ನಮ್ಮೂರ ಅಕ್ಷಿಣ ತುಂಬೈತಿ. ಸೊ ಈಗ ಒಂದಷ್ಟು ಸನ್ಮಾನ ಕಾರ್ಯಕ್ರಮ ಎಲ್ಲ ಮಾಡಕ್ಕಂತಾರೆ. ಆ್ಯಂಡ್ ನೆಕ್ಸ್ಟ್ ಒಂದಷ್ಟು ಸಿಂಗರ್ಸ್ನೆಲ್ಲರನ್ನೂ ಕರೆಸಿದ್ರು. ಸೊ ನಾನು ಅಷ್ಟೇ ಒಂದು ಇಬ್ಬರನ್ನ ಹಾಡಿದ್ರು, ನೋಡ್ಕೊಂಡು ಮತ್ತೆ ಮನೆಗೆ ಹೋಗ್ಬಿಟ್ಟೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.